ಇಟ್ಟಂತ ಹಣವನ್ನ ಮತ್ತು ಪಂಚ ಕಲ್ಯಾಣಕ್ಕಾಗಿ ಇಟ್ಟಂತ ಹಣವನ್ನ ತೀರ್ಥಯಾತ್ರೆಗಾಗಿ ಇಟ್ಟಂತ ಭವಿಷ್ಯ ಪೂಜಾ ತೀರ್ಥ ವಂದನ ಅಂದ್ರೆ ತೀರ್ಥ ವಂದನೆಗಾಗಿ ಇಟ್ಟಂತ ತೀರ್ಥಯಾತ್ರೆಗಾಗಿ ಪಂಚ ಕಲ್ಯಾಣಕ್ಕಾಗಿ ಇಟ್ಟಂತ ಹಣವನ್ನ ಸೇವಿಯೋಧನಂ ಅದನ್ನು ಯಾರು ಸೇವನೆಯನ್ನ ಮಾಡ್ತಾರೆ ಜೋ ಭುಜಂ ಈ ಭುಜು ದಿನದಿಟ್ಟಿ ಅಂದ್ರೆ ಯಾರು ಇದನ್ನ ಭೋಗಿಸ್ತಾರೆ ಅಂತ ಭೋಗಿಸುವಂತವರು ಇವು ದುಃಖದಂ ಸಂಸಾರದಲ್ಲಿ ಏನು ಮಾಡ್ತಾರೆ ಬಹಳ ದುಃಖವನ್ನ ಭೋಗಿಸ್ತಾರೆ ಸಂಸಾರದಲ್ಲಿ. ಅಂದ್ರೆ ಯಾರು ಶ್ರೀ ಜಿನ ಮಂದಿರ ಪಂಚಕಲ್ಯಾಣ ಜಿನೇಂದ್ರ ಪೂಜಾ ತೀರ್ಥಕ್ಷೇತ್ರಗಳ ಆಯತನಗಳ ರಕ್ಷಣೆಗಾಗಿ ಇಟ್ಟಂತ ಹಣವನ್ನ ಮತ್ತು ಜೀರ್ಣೋದ್ಧಾರಕ್ಕಾಗಿ ಕೊಟ್ಟಂತ ಧನವನ್ನ ಪಂಚಕಲ್ಯಾಣಾದಿಗಳಾಗಿ ಕೊಟ್ಟಂತ ದ್ರವ್ಯದ ಹಣವನ್ನ ಸ್ವಾರ್ಥಕ್ಕಾಗಿ ತಮ್ಮ ಸಂಸಾರಿಕ ಜೀವನಕ್ಕಾಗಿ ಯಾರು ಉಪಯೋಗಿಸುವರೋ ಅವರು ನರಕಕ್ಕೆ ಹೋಗುವರು. ಎಲ್ಲಿ ಹೋಗ್ತಾರೆ ಅವರು? ನರಕಕ್ಕೆ ಹೋಗ್ತಾರೆ. ಜಿನಮಂದಿರದ ಹಣವನ್ನ ಜೀರ್ಣೋದ್ಧಾರಿಗಳ ಆದಿಗಳ ಒಂದು ಪೈಸನು ಉಪಯೋಗ ಮಾಡಿದ್ರೆ ಮಹಾಪಾಪವಾಗ್ತದೆ. ಅದಕ್ಕಾಗಿ ಉಪಯೋಗ ಮಾಡಬಾರದು. ಇನ್ನೇನ್ ಹೇಳ್ತಾರೆ ನೋಡಿ, ಪುಸ್ತಕ ಲತ್ತವಿದೂರೇ ಧಾರಿತ್ತೋ ಮೋಕೋ ಬಹಿರತ್ತೋ ಚಾಂಡಾಲ ಈ ಕುಜಾದೋ ಪೂಜಾನ ಹರೋ. ಅಂದ್ರೆ ಯಾರು ಪುತ್ರ ಕಲಂಕಹೀನರಾಗಿ ಅಂದ್ರೆ ಏನಾಗ್ತಾರೆ ಪುತ್ರ ಆಗೋಲ್ಲ. ಏನಾಗೋಲ್ಲ ಅವರಿಗೆ? ಪುತ್ರ ಆಗೋಲ್ಲ. ಅಂದ್ರೆ ಪೂಜಾ ದ್ರವ್ಯಾದಿ ಧರ್ಮಕ್ಕಾಗಿ ದನ ಕೊಟ್ಟಂತ ಹಣವನ್ನ ಯಾರು ಉಪಯೋಗವನ್ನ ಮಾಡ್ತಾರೆ ಅಂತರಿಗೆ ಪುತ್ರಹೀನರಾಗ್ತಾರೆ. ಅಂದ್ರೆ ಮಕ್ಕಳ ಆಗೋಲ್ಲ. ಮತ್ತು ಪುತ್ರಿಹೀನರಾಗ್ತಾರೆ ಮತ್ತು ವಿದೂರರಾಗ್ತಾರೆ. ಹಾಗೆ ಪತಿ ಪತ್ನಿಯರ ವಿಯೋಗವಾಗ್ತದೆ. ಪತ್ನಿ ಕಳ್ಕೊಂತಾರೆ ಅಥವಾ ಪತಿ ವಿಯೋಗ ಆಗ್ತದೆ. ದರಿದ್ರರಾಗ್ತಾರೆ. ಏನಾಗ್ತಾರೆ ಅವರು? ಮತ್ತು ಕುಂಟರಾಗ್ತಾರೆ, ಮೂಕರಾಗ್ತಾರೆ, ಕಿವುಡರಾಗ್ತಾರೆ. ಹಾಗೆ ಕುಂಟರಾಗ್ತಾರೆ. ಹಾಗೆ ಅಂಗವಿಕಲರಾಗ್ತಾರೆ, ಜನ್ಮ ತಾಳುತ್ತಾರೆ. ಹಾಗೂ ಚಾಂಡಾಲ ಮುಂತಾದ ಕುಜಾತಿಗಳಲ್ಲಿ ಜನ್ಮ ತಾಳುತ್ತಾರೆ. ಎಂತ ಜನ್ಮಗಳ ಜನ್ಮ ಆಗ್ತಾರೆ? ಚಾಂಡಾಲಾದಿ ಕುಲದಲ್ಲಿ ಹೋಗಿ ಜನ್ಮವನ್ನ ಪಡೀತಾರೆ. ಯಾವುದರಿಂದ? ಧರ್ಮದ್ರವ್ಯವನ್ನ ಹರಣವನ್ನ ಮಾಡೋದ್ರಿಂದ. ಪೂಜಾದಿ ಹಾಗೆ ನಿರ್ಮಲ ದ್ರವ್ಯವನ್ನ ಗ್ರಹಣೆಯನ್ನ ಮಾಡೋದು. ಪೂಜಾ ಏರಿಸಿದಂತ ದ್ರವ್ಯನು ನಿರ್ಮಲ ಆಗ್ತದೆ. ಹಾಗೇನೆ ಹರಾಜಾದಿಗಳ ಕೂಗಿ ಕೆಲವರು ಹರಾಜು ಕೂಗಿ ಆಮೇಲೆ ಮುಖ ಹಾರಿಸಿ ಬಿಡ್ತಾರೆ. ಏನ್ ಮಾಡೋದು ಹೇಳ್ರಿ? ಕೊಡೋಲ್ಲ. ಮುಖ ಹಾರಿಸೋದಂದ್ರೆ ಕೊಡೋಲ್ಲ. ಆಮೇಲೆ ಅವಾಗ ಕೊಡ್ತೀವಿ ಇವಾಗ ಕೊಡ್ತೀವಿ ಅಂತ ಹೇಳಿ ಕಡೆ ಕೊಡದೇ ಹಾಗೆ. ಆದ್ರೆ ಮಹಾಪಾಪವಾಗ್ತದೆ. ನೀವೇನು ಹರಾಜು ಕೂಗಿದ್ರಿ ಅಥವಾ ವಾಗ್ದಾನ ಮಾಡಿದ್ರಿ, ಬಸ್ತಿಗೆ ಇಷ್ಟು ಕೊಡ್ತೀವಿ, ಕಲ್ಲಿನ ಬಸ್ತಿ ಮಾಡ್ತಾ ಇದ್ರೆ ನಾವು 1 ಲಕ್ಷ ಕೊಡ್ತೀವಿ ಅಂತ ವಾಗ್ದಾನ ಮಾಡಿದ್ರಿ. 1 ಲಕ್ಷ ಏನಾಯ್ತು? ನಿರ್ಮಲ್ಯ ದ್ರವ್ಯ ಆಯ್ತು. ಅದು ನೀವು ಬಾಯಿಂದ ವಚನವನ್ನು ಹೊಡೆದ್ರಿ ಅಂದ್ರೆ ಅದನ್ನು ಕೊಟ್ಟು ಮುಗಿಸ್ಬೇಕು. ಮೊದಲು ವಿಳಂಬ ಮಾಡಬಾರ್ದು. ಲೇಟ್ ಮಾಡಿದ್ರಿ ಹಣ ಏನಾಗ್ತದೆ? ನಿರ್ಮಲ್ಯವಾಗ್ತದೆ. ಎಷ್ಟು ದಿನ ಲೇಟ್ ಆಗ್ತದೋ ಅಷ್ಟು ದಿನ ಬಡ್ಡಿ ಹಾಕಿ ಕೊಡ್ಬೇಕು. ಏನ್ ಮಾಡ್ಬೇಕು? ಅಥವಾ ಹರಾಜಾದಿಗಳನ್ನು ಕೂಗಿದ್ರಿ, ಅದರಲ್ಲಿ ಲೇಟ್ ಮಾಡಿದ್ರೆ ಏನ್ ಮಾಡ್ಬೇಕು? ಬಡ್ಡಿ ಹಾಕಿ ಕೊಡ್ಬೇಕಾಗ್ತದೆ. ಇಲ್ಲದಿದ್ರೆ ನಿರ್ಮಲ್ಯವಾಗ್ತದೆ. ಇನ್ನು ಇಲ್ಲದಿದ್ರೆ ನಾವು 1 ವಾರದಲ್ಲಿ ಕೊಡ್ತೀವಿ ಅಂತ ಮೊದಲೇ ಹೇಳ್ಬೇಕು. ಆ ಕಡೆಗೆಲ್ಲ ಹರಾಜು ಕೂಗಿದವರು ಈ ಕಡೆಗೆ ಹಣ ಕೊಟ್ಟು ಆಮೇಲೆ ಹರಾಜನ್ನು ಪಡ್ಕೊಂತಾರೆ. ಫಸ್ಟ್ ಹಣ ಜಮಾ ಮಾಡ್ತಾರೆ ಹರಾಜು ಕೂಗರು. ಆಮೇಲೆ ಅವರು ಏನ್ ಮಾಡ್ಕೊಂತಾರೆ? ಅದರ ಉಪಯೋಗವನ್ನು ಮಾಡ್ಕೊತಾರೆ. ಹಣವನ್ನು ಕೊಡದೆ ಅವರು ಉಪಯೋಗ ಮಾಡೋಲ್ಲ. ಹಾಗಾಗಿ ನಿರ್ಮಲ್ಯವಾಗ್ತದೆ. ಇನ್ನು ಬಹಳ ದಿನ ನಮಗೇನೂ ತೊಂದರೆ ಇಲ್ಲ, ನಾವು ಈಗ ಕೊಡ್ಲಿಲ್ಲ ಮಸ್ತ್ ಇದೀವಿ, ಏನೂ ತೊಂದರೆ ಇಲ್ಲ. ಪೂರ್ವದ ಪುಣ್ಯ ಇದೆ. ಏನಿದೆ ಹೇಳ್ರಿ? ಪೂರ್ವ ಪುಣ್ಯ ಬಹಳವಾಗಿದೆ. ನೀವೆಷ್ಟು ಪಾಪ ಮಾಡಿದ್ರು ಈಗ ಆ ಪಾಪ ಉದಯ ಬರೋ ತನಕ ಪೂರ್ವ ಜನ್ಮದ ಪುಣ್ಯ ಇರ್ತದೆ.
ಸುಖಿನೇ ಇರ್ತೀರಿ, ಏನಾಗಿರ್ತೀರಿ. ಆದ್ರೆ ಯಾವಾಗ ಪುಣ್ಯದ ಗಂಟು ಖಾಲಿ ಆಗ್ತದೆ, ಪಾಪ ಕರ್ಮದ ಉದಯ ಆಗ್ತದೆ, ಆವಾಗ ಯಾರೂ ನಿಮ್ಮ ಕಣ್ಣೀರು ಒರೆಸೋರಿರೋಲ್ಲ, ಯಾರು ನಿಮ್ಮ ದುಃಖವನ್ನು ಕೇಳೋದಿರೋಲ್ಲ, ಅರಣ್ಯ ರೋದನ ಆಗ್ತದೆ ಭಯಂಕರವಾಗಿ. ಹಾಗೆ ಕುಜಾತಿಯಲ್ಲಿ ಜನ್ಮವಾಗ್ತದೆ, ನೀಚ ಜಾತಿಯಲ್ಲಿ ಜನ್ಮವಾಗ್ತದೆ, ಮತ್ತು ನರಕಾದಿಗಳಲ್ಲಿ ಹೋಗಿ ಜನ್ಮವನ್ನ ಪಡೀತಾರೆ. ಅದಕ್ಕಾಗಿ ಧರ್ಮ ದ್ರವ್ಯವನ್ನ ಏನ್ ಮಾಡಬಾರ್ದು, ಹರಣವನ್ನ ಮಾಡಬಾರ್ದು. ಮತ್ತು ಯಾವುದನ್ನ ದಾನವಾಗಿ ಘೋಷಣೆ ಮಾಡಿದ್ರಿ, ಜಮೀನು ಇರ್ಬೋದು ಅಥವಾ ಯಾವುದೇ ವಸ್ತು ಇರ್ಬೋದು, ಅಥವಾ ಮಂದಿರಕ್ಕೆ ಇಷ್ಟು ಹಣವನ್ನು ಕೊಡ್ತೀವಿ ಅಂತ ಹೇಳಿದ್ರಿ, ಅಥವಾ ಆ ಹಣವನ್ನು ಏನು ಮಾಡಬೇಕು, ನೀವು ಜಮಾ ಮಾಡಬೇಕು. ಅಥವಾ ಮಂದಿರದ ಯಾವುದೇ ಆ ವಸ್ತುಗಳನ್ನ, ಧರ್ಮಶಾಲೆ, ರೂಮು ಅಥವಾ ಯಾವುದನ್ನ ಉಪಯೋಗ ಮಾಡದಿದ್ರೆ ಯೋಗ್ಯವಾದಂತ ಬಾಡಿಗೆಯನ್ನು ಕಟ್ಟಬೇಕು. ಅದನ್ನ ಯಾವುದೇ ರೀತಿಯಾಗಿ ಏನು ಮಾಡಬಾರದು, ಮೂಕ ಹಾರಿಸಬಾರದು, ಮಹಾಪಾಪವಾಗ್ತದೆ. ಮತ್ತು ಧರ್ಮದ ಹಣವನ್ನು ಯಾವುದಾದ್ರೂ ರಸೀದಿ ಆದಿಗಳು ಬಂದಿದ್ರೆ ಆ ಹಣವನ್ನ ಸಂಸಾರಿಕ ಹಣದಲ್ಲಿ ಇಡಬಾರದು, ಅದ್ರಲ್ಲಿ ಆ ಕಡೆ ಈ ಕಡೆ ಟರ್ನ್ ಓವರ್ ಮಾಡಬಾರದು. ಅದ್ರಲ್ಲಿ ₹1 ತೆಗೆದು ಟರ್ನ್ ಓವರ್ ಮಾಡಬಾರದು. ಧರ್ಮದ ಹಣವನ್ನ ಬೇರೆನೆ ಕಟ್ಟಿಡಬೇಕು ಅಥವಾ ಬ್ಯಾಂಕ್ ಆದಿಗಳಲ್ಲಿ ಜಮಾ ಇಡಬೇಕು, ಜೇಬಲ್ಲಿ ಇಟ್ಕೋಬಾರದು. ಯಾಕಂದ್ರೆ ಜೇಬಲ್ಲಿ ಇಟ್ಕೊಂಡ್ರೆ ಸಂಸಾರಿಕ ಕಾರ್ಯದಲ್ಲಿ ಆ ಕಡೆ ಈ ಕಡೆ ಮನೆ ಸಾಮಾನು ತರಲಿಕ್ಕೆ ಹಾಕೋದು, ಆಮೇಲೆ ತೆಗೆದು ಜಮಾ ಮಾಡೋದು, ಇದೆಲ್ಲ ದೋಷವಾಗ್ತದೆ. ಯಾವುದು ಧರ್ಮಾತ್ಮರಾದವರು ಮುಟ್ಟಂಗಿಲ್ಲ. ಯಾಕಂದ್ರೆ ಇದು ಬೆಂಕಿ ಇದ್ದ ಹಾಗೆ, ಬೆಂಕಿಗಿಂತ ಬಹಳ ತೇಜವಾದದ್ದು. ಬೆಂಕಿ ಆದ್ರೆ ಇದೇ ಒಂದು ಭಾವದಲ್ಲಿ ಕೈ ಸುಟ್ಟು ಹೋಗ್ತದೆ. ಆದ್ರೆ ಈ ಧರ್ಮದ ಹಣವನ್ನು ಉಪಯೋಗ ಮಾಡೋದ ಭವದಲ್ಲಿ ಆತ್ಮನನ್ನ ಸುಡ್ತಾ ಇರ್ತದೆ, ದುಃಖದಲ್ಲಿ ಬಹಳ ನೋವನ್ನು ಅನುಭವಿಸಬೇಕಾಗ್ತದೆ. ಅದಕ್ಕಾಗಿ ಭವ್ಯಾತ್ಮರವನ್ನ ಎಂದೂ ಸಹ ಮುಟ್ಟೋಲ್ಲ, ಹಾಗೆ ಅದರ ಉಪಯೋಗವನ್ನ ಮಾಡೋಲ್ಲ ನೋಡಿ. ಮತ್ತು ಅತ್ತ ಸೇಠ್ಜಿಯವರ ಮನೆಯಲ್ಲಿ ಬಾಲಕನು ಜನ್ಮವನ್ನು ಪಡೀತಾನೆ. ಜನ್ಮ ಆದಾಗ ಆತನ ಹೊಕ್ಕಳ ಬಳ್ಳಿ ಆದಿಗಳನ್ನ ಹುಗಿಲಿಕ್ಕೆ ಹೋದಾಗಲೇ ಏನ್ ಸಿಗ್ತದೆ, ತುಂಬಿದಂತ ಬಂಗಾರದ ಹಂಡೆ, ಬಂಗಾರದ ಚರಿಗಿ ಆದಿಗಳು ಪ್ರಾಪ್ತವಾಗ್ತವೆ. ಮತ್ತು ಅದನ್ನೆಲ್ಲವನ್ನು ಸಹ ನೀವೇ ಬಳಕೆಯನ್ನು ಮಾಡ್ರಿ ಅಂತೇಳಿ ರಾಜರು ಹೇಳ್ತಾರೆ. ತಂದೆ ಅದನ್ನು ತೆಗೆದುಕೊಂಡು ಬಂದು ಸುಖಿಯಾಗಿ ಇರ್ತಾರೆ. ಧನ್ಯ ಕುಮಾರ ಜನ್ಮ ಪೂರ್ವದಲ್ಲೇ ಅವರ ಸಂಪತ್ತು ವೃದ್ಧಿ ಆಗ್ತಾ ಇರ್ತದೆ. ಸಾಮಾನ್ಯವಾಗಿ ಅವರು ಏನಾಗಿರ್ತಾರೆ, ಶ್ರೀಮಂತರಿರ್ತಾರೆ. ಆದರೆ ಧನ್ಯ ಕುಮಾರ್ ಜನ್ಮ ಆದ್ರಿಂದ, ಗರ್ಭಕ್ಕೆ ಬಂದರಿಂದ ವೃದ್ಧಿ ಆಗ್ತಾ ಹೋಗ್ತದೆ. ಜನ್ಮ ಆಗ್ತಾ ಇನ್ನು ಬಹಳ ವೃದ್ಧಿ ಆಗ್ತಾ ಹೋಗ್ತದೆ. ಆ ಬಾಲಕನಿಗೆ ಏನ್ ಹೆಸರಿಡ್ತಾರೆ, ಧನ್ಯ ಕುಮಾರ ಅಂತ ಹೆಸರಿಡ್ತಾರೆ. ಏನಿರ್ತಾರ ಕೇಳಿದ್ರೇನ? ಧನ್ಯ ಕುಮಾರ್ ಚರಿತ್ರೆನ ಕೇಳಿಲ್ಲ? ಹಾಗೆ ನೋಡ್ರಿ, ಹಾಗೇನೆ ಸಂಕ್ಷೇಪ ಹೇಳ್ತೀವಿ, ಪುಸ್ತಕ ಓದಿ ಗೊತ್ತಾಗ್ತದೆ. ಧನ್ಯ ಕುಮಾರ್ ಚರಿತ್ರೆಯನ್ನ ಓದಿದ್ರೆ ನಿಮಗೆ ಗೊತ್ತಾಗ್ತದೆ, ವಿಸ್ತಾರವಾಗಿ ಕೊಟ್ಟಿದ್ದಾರೆ. ಅದನ್ನ ಓದ್ಬೇಕೆಲ್ಲರೂ ಸಹ. ಬಾಲಕ ದೊಡ್ಡವನಾಗ್ತಾನೆ, ಬಹಳ ಸುಂದರನಾಗಿರ್ತಾನೆ ಆತ. ಹಾಗೇನೆ ಬಹಳ ಬುದ್ಧಿವಂತನೂ ಆಗಿರ್ತಾನ. ಎಲ್ಲರಿಗೂ ಧನ್ಯ ಕುಮಾರ ಇಷ್ಟ ಆಗ್ತಾನೆ. ಎಲ್ಲರೂ ಆತನನ್ನ ಬಹಳ ಪ್ರೀತಿಯಿಂದ ನೋಡ್ತಾರೆ. ಆತನ ನೋಡೋದು, ಆತನ ಜೋಡಿ ಮಾತಾಡೋದು ಅಂದ್ರೆ ಎಲ್ಲರಿಗೂ ಸಹ ಇಷ್ಟವಾಗ್ತದೆ. ಆತನು ದೊಡ್ಡವನಾಗ್ತಾನೆ, ವಿದ್ಯಾ ಬುದ್ಧಿಯನ್ನು ಕಲಿತಾನೆ. ಕೆಲವೇ ದಿನಗಳಲ್ಲಿ ಸಕಲ ವಿದ್ಯಾ ಪಾರಂಗತನಾಗ್ತಾನ. ಹಾಗೆ ಬಹಳ ಸುಖಿಯಾಗಿರ್ತಾನೆ. ಪೂರ್ವದಲ್ಲಿ ಮಾಡಿರುವಂತಹ ಪುಣ್ಯದಿಂದ ಅಪಾರವಾದಂತ ಸಂಪತ್ತು ವೃದ್ಧಿ ಆಗ್ತಾ ಇರ್ತದೆ. ಇದರಿಂದ ಸುಖಿಯಾಗಿ ಆತನು ಇರ್ತಾನೆ. ಆತನ ಅಣ್ಣಂದಿರು 7 ಜನ. ಅವರು ಅಂಗಡಿ, ಕಾರ್ಖಾನೆ ಆದಿಗಳಲ್ಲಿ ಹೋಗಿ ವಹಿವಾಟುಗಳನ್ನ ನೋಡ್ಕೊಂಡು ಬರ್ತಾ ಇರ್ತಿದ್ರು. ತಂದೆನೂ ಹೋಗ್ತಾ ಇದ್ರು ಕಾರ್ಖಾನೆ, ಫ್ಯಾಕ್ಟರಿ ಆದಿಗಳಲ್ಲಿ ಉದ್ಯೋಗಾದಿಗಳನ್ನ ನೋಡ್ಲಿಕ್ಕೆ ಹೋಗ್ತಿದ್ರು. ಆದ್ರೆ ಧನ್ಯ ಕುಮಾರ ಮಾತ್ರ ಪ್ರಾಯಕ್ಕೆ ಬರ್ತಾನೆ. ಆದ್ರೂ ಆತ ಹೊರಗಡೆ ಯಾವ ಕೆಲಸವನ್ನು ಮಾಡೋಲ್ಲ. ಅಂದ್ರೆ ಪೂರ್ವ ಪುಣ್ಯದ ಉದಯ ಆತಂದು. ಹಾಗೆ ಆತನು ಕುತ್ಕೊಂಡೇ ಮನೆಯಲ್ಲಿ ಆ ಕಡೆ ಈ ಕಡೆ ಇರ್ತಾನೆ ಮತ್ತು ದಾನ ಧರ್ಮಗಳನ್ನು ಮಾಡ್ತಾನೆ. ಪ್ರತಿದಿನ ಪೂರ್ವದ ಸಂಸ್ಕಾರ ಜಿನ ಮಂದಿರದಲ್ಲಿ ಹೋಗಿ ಜಿನಾಭಿಷೇಕ ಮಾಡ್ತಿದ್ದ, ಮನೆಗಳಿಗೆ ಆಹಾರ ದಾನವನ್ನು ಕೊಡ್ತಿದ್ದ ಮತ್ತು
ಪಾತ್ರಗಳಲ್ಲಿ ಉತ್ತಮ ಮಧ್ಯಮ ಜಗನ್ಯ ಪಾತ್ರಗಳನ್ನು ನೋಡಿ ಜೀರ್ಣೋದ್ಧಾರಾದಿಗಳಿಗೆ, ಮಂದಿರ ನಿರ್ಮಾಣಕ್ಕೆ, ದಿನವಾಣಿ ಪ್ರಕಾಶನಿಗೆ ಎಲ್ಲದಕ್ಕೂ ಸಹ ಆತನು 2 ಕೈಗಳಿಂದ ಮಗದು ಆತ ಏನ್ ಮಾಡ್ತಿದ್ದ, ದಾನ ರಾಶಿಯನ್ನು ಕೊಡ್ತಿದ್ದ. ಎಲ್ಲರಿಗೂ ಸಹ ಬಂದವರಿಗೆಲ್ಲರಿಗೂ ಕೊಡ್ತಾ ಹೋಗ್ತಾನೆ ಮಗದು. ಹೀಗೆ ಇದನ್ನೆಲ್ಲ ನೋಡಿ ಆತನ ಅಣ್ಣಂದಿರಿಗೆ ಈರ್ಷ್ಯ ಭಾವವಾಗ್ತದೆ. ತಂದೆ ತಾಯಿಯರು ಸಹ ಚಿಕ್ಕವನಾದಂತ ಮಗನ ಮೇಲೆ ಬಹಳ ಪ್ರೀತಿ ಇರ್ತದೆ. ಆತನ ಜನ್ಮವಾದರಿಂದ ಇವರಿಗೆ ಎಲ್ಲಾ ರೀತಿ ವೃದ್ಧಿ ಆಗ್ತಾ ಇರ್ತದೆ, ಸಂಪತ್ತುಗಳು ವೃದ್ಧಿ ಆಗಿದೆ ಮತ್ತು ಆತನ ಮೇಲೆ ಬಹಳವಾದಂತ ಪ್ರೀತಿ ತಂದೆ ತಾಯಿಯಲ್ಲಿ. ಆಗ ಅಣ್ಣಂದಿರಿಗೆ ತಮ್ಮನ ಮೇಲೆ ಈರ್ಷ್ಯ ಭಾವ ಪ್ರಾರಂಭವಾಗ್ತದೆ. ಅವರು ನಾವೆಲ್ಲ ದುಡಿಬೇಕು ಫ್ಯಾಕ್ಟ್ರಿಯಲ್ಲಿ ಆದಿಯಲ್ಲಿ, ಆದ್ರೆ ಈತ ಮಾತ್ರ ಕುತ್ಕೊಂಡೇ ಊಟ ಮಾಡ್ತಾನೆ, ಒಂದು ಕಡ್ಡಿ ಈ ಕಡೆ ಆ ಕಡೆ ಇಡಂಗಿಲ್ಲ. ಅಷ್ಟೇ ಅಲ್ಲ, ನಾವು ದುಡ್ಕೊಂಡು ಬಂದ ಹಣವನ್ನ ಆತ ಎಲ್ಲರಿಗೂ ಸಹ ಮನಸ್ಸಿಗೆ ಬಂದಾಗ ಮಗದು ಆತನು ಏನ್ ಮಾಡ್ತಾನೆ, ಬೇಕಾದರಿಗೆ ದಾನ ಕೊಡ್ತಾನೆ. ಆತ ಈತನ ₹1 ಸಂಪಾದನೆ ಮಾಡೋಲ್ಲ ಅಂತೇಳಿ ತಂದೆ ತಾಯಿ ಜೋಡಿ ಅವ್ರು 7 ಜನ ಸೇರಿ ಏನ್ ಮಾಡ್ತಾರೆ, ಜಗಳ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಅವಾಗ ಹೇಳ್ತಾ ಇರ್ತಾರೆ, ನೀನು ಮುದ್ದು ಮಗ ಅಂತ ಯಾವಾಗೂ ಹೇಳ್ತೀಯಲ್ಲ ನೀವು. ತಾಯಿ ಹೇಳ್ತಾರೆ, ನಿಮ್ ಮಗನಿಗೂ ಸಂಪಾದನೆ ಮಾಡ್ಕೊಬರ್ಲಿಕ್ಕೆ ಹೇಳ್ರಿ.